ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಒಂದು ಕಡೆ ಬಜೆಟ್ ಪೂರ್ವಭಾವಿ ಸಭೆಗಳನ್ನ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ತಮ್ಮ ಇಲಾಖೆಯ ಸಭೆ ಇದ್ರೂ ಕೂಡ ಅದನ್ನ ಬದಿಗಿಟ್ಟು ಈಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಈಗ ಕುರುಕ್ಷೇತ್ರ ಶುರುವಾಗಿದೆ. ಇವತ್ತು ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಯಕತ್ವ ವಿಚಾರದ ಬಗ್ಗೆ ಚರ್ಚೆ ಬೆನ್ನಲ್ಲೇ ಈಗ ಅವರು ದೆಹಲಿಗೆ ಹಾರ್ತಾ ಇದ್ದಾರೆ. ಈ ಬಾರಿ ಶತಾಯಗತಾಯ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು ಅನ್ನುವಂಥ ಒಂದು ದಿಟ್ಟ ನಿರ್ಧಾರದಿಂದ ಅದಕ್ಕೆ ಅವರು ಅಣಿಯಾಗಿದ್ದಾರೆ. ಇವತ್ತು ರಾತ್ರಿ ದೆಹಲಿಯಲ್ಲಿ ಅವರು ವಾಸ್ತವ್ಯ ಹೂಡ್ತಾ ಇದ್ದಾರೆ. ಶತಾಯಗತವಾಗಿ ಸಿಎಂ ಆಗೋಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಸ್ ಅನ್ನು ಮುಂದುವರಿಸಿದ್ದಾರೆ. ಏನಾದರೂ ಆಗಲಿ ಆ ಒಂದು ಒಪ್ಪಂದ ಏನಿತ್ತು ಅವ್ರ ಪ್ರಕಾರ ಹೇಳೋ ಹಾಗಿದ್ರೆ ಒಪ್ಪಂದ ಅದರ ಪ್ರಕಾರ ಆಗಲೇಬೇಕು. ಅದರ ಕುರಿತಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ಹಲವು ಬಾರಿ ಅವರು ಪ್ರಯತ್ನ ಪಟ್ಟರಾದರೂ ಮುಖಾಮುಖಿ ಅವರಿಗೆ ಸಿಕ್ಕಲಿಲ್ಲ. ಆದರೆ ಈ ಬಾರಿ ತಮ್ಮ ಇಲಾಖೆಯ ಬಜೆಟ್ ಪೂರ್ವಭಾವಿ ಸಭೆ ಇದ್ರೂ ಕೂಡ ಅದನ್ನು ಬದಿಗಿರಿಸಿ ಈಗ ದೆಹಲಿಗೆ ಹಾರ್ತಾ ಇದ್ದಾರೆ. ಹಾಗೂ ಇವತ್ತು ರಾತ್ರಿ ದೆಹಲಿಯಲ್ಲೇ ಅವರು ವಾಸ್ತವ್ಯ ಹೂಡ್ತಾ ಇದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಒಂದು ಕಡೆ ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಜೆಟ್ ಸಭೆಗಳಿದ್ದಾವೆ, ಆದರೆ ಅದನ್ನೂ ಕೂಡ ಅವರು ಪಕ್ಕಕ್ಕಿಟ್ಟು ದೆಹಲಿಗೆ ಹಾರ್ತಾ ಇರೋದು ಒಂದು ರೀತಿ ಕುತೂಹಲವನ್ನು ಕ್ರಿಯೇಟ್ ಮಾಡಿದೆ. ಯಾಕೆ ಅಂತಂದರೆ ಬಜೆಟ್ಗಿಂತ ಮುಖ್ಯವಾದಂಥ ಒಂದು ವಿಷಯ ಏನಿದೆ ದೆಹಲಿಯಲ್ಲಿ ಅಂತ. ರಾಹುಲ್, ಇಂದು ನಗರಾಭಿವೃದ್ಧಿ ಇಲಾಖೆಯ ಪೂರ್ವಭಾವಿ ಸಭೆ ಸಿಎಂ ನೇತೃತ್ವದಲ್ಲಿ ನಡೆಯಲಿದೆ 4 ಗಂಟೆಗೆ. ಈಗಾಗಲೇ ನೆನ್ನೆಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ನಾನು ದೆಹಲಿಗೆ ಹೋಗೋದ್ರಿಂದ ಸಿಎಂ ಅವರಿಂದ ಪೂರ್ವಾನುಮತಿ ಪಡೆದಿದ್ದೇನೆ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇದರ ಜೊತೆಗೆ ಸದ್ಯ ರಾಜ್ಯದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ಏನು ಪದೇ ಪದೇ ಚರ್ಚೆ ಆಗ್ತಾ ಇದೆ. ಡಿಸಿಎಂ ಬಣದ ಕೆಲ ಶಾಸಕರು ಈಗಾಗಲೇ 3ನೇ ದಿನಾಂಕ ನಿಗದಿ ಮಾಡಿದ್ದೀವಿ, ಅದೆಂದೂ ಕೂಡ ಮಿಸ್ ಆಗೋದಿಲ್ಲ ಅಂತಕ್ಕಂಥ ಬಹಿರಂಗ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಇವತ್ತು ಸಂಜೆ 5 ಗಂಟೆಗೆ ಎಐಸಿಸಿ ನಾಯಕರ ಪ್ರಮುಖ ಸಭೆ ನಡೆಯಲಿದೆ. ಇದರಲ್ಲಿ ಕೇರಳ, ತಮಿಳುನಾಡು ಸೇರಿದಂತೆ ಇತರ ರಾಜ್ಯಗಳ ಚುನಾವಣೆ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗಲಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಸ್ಸಾಂ ರಾಜ್ಯದ ಚುನಾವಣೆಯ ನೇತೃತ್ವ ಅಂದರೆ ಉಸ್ತುವಾರಿಯನ್ನು ವಹಿಸಿರೋದ್ರಿಂದ ಈ ವಿಚಾರ ಕುರಿತಂತೆ ಕೂಡ ಚರ್ಚೆ ಆಗಲಿದೆ. ಇನ್ನು ಪ್ರಮುಖವಾಗಿ ನಾಯಕತ್ವ ವಿಚಾರ ಕುರಿತಂತೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಆಗಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ. ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಮೌನ ಈವರೆಗೂ ಕೂಡ ರಾಜ್ಯದಲ್ಲಿ ಪ್ರಬಲವಾದಂಥ ಚರ್ಚೆ ನಡೀತಾ ಇದ್ರು ಕೂಡ, ಗಟ್ಟಿ ಧ್ವನಿಯಾಗಿ ಕೇಳಿಬರ್ತಾ ಇದ್ರು ಕೂಡ ಹೈಕಮಾಂಡ್ ನಾಯಕರ ಮೌನ ಸರಿಯಲ್ಲ. ಈ ವಿಚಾರ ಕುರಿತಂತೆ ತಾವು ಅಂತಿಮವಾದಂಥ ತೀರ್ಮಾನವನ್ನು ಪ್ರಕಟ ಮಾಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಲಿದ್ದಾರೆ. ಈಗಾಗಲೇ ಸರ್ಕಾರಕ್ಕೆ 3 ವರ್ಷಗಳು ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಗೆ ಇದೇ ಸೂಕ್ತವಾದಂಥ ಸಂದರ್ಭ ಎಂಬತಕ್ಕಂಥ ವಿಚಾರವನ್ನು ಕೂಡ ಮನವರಿಕೆ ಮಾಡಿಕೊಡಲಿದ್ದಾರೆ. ಹಾಗಾಗಿ ಸದ್ಯ ಬಜೆಟ್ ಸಿದ್ಧತೆಯನ್ನು ಸಿದ್ದರಾಮಯ್ಯ ಅವರು ಆರಂಭಿಸಿದ್ರು ಕೂಡ ಬಜೆಟ್ ನಂತರ ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಬೇಕು ಎಂಬತಕ್ಕಂಥ ಪ್ರಬಲವಾದಂಥ ಮನವಿಯನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾಡಲಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಸ್ಸಾಂ ರಾಜ್ಯದ ಉಸ್ತುವಾರಿಯ ಜೊತೆಗೆ ಸಿಎಂ ಸ್ಥಾನದ ವಿಚಾರಕ್ಕೂ ಕೂಡ ತನ್ನನ್ನು ಪರಿಗಣಿಸಿ ಎಂಬತಕ್ಕಂಥ ಪ್ರಬಲವಾದಂಥ ಬೇಡಿಕೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಿಡಲಿದ್ದಾರೆ. ಇನ್ನು ರಾಜ್ಯದಲ್ಲಿ ಮೈತ್ರಿ ನಾಯಕರು ಈಗಾಗಲೇ ಒಂದಾಗ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಸಮೀಪ ಇದೆ. ಈ ಸಂದರ್ಭದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ಅಂದರೆ ಈಗಾಗಲೇ ನಾನು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳು ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನ ಸೇವೆಯನ್ನು ಕೂಡ ಪರಿಗಣಿಸೋದರ ಜೊತೆಗೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆದಂಥ ಅಧಿಕಾರ ಹಂಚಿಕೆಯ ಒಪ್ಪಂದದ ವಿಚಾರವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಮುಂದೆ ಇಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ಬಾರಿ ದೆಹಲಿ ಭೇಟಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯವಾಗಿರಲಿಲ್ಲ. ಈ ಬಾರಿ ಶತಾಯಗತ ಭೇಟಿಯ ಜೊತೆಗೆ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆ, ಹೈಕಮಾಂಡ್ ನಡುವೆ ಆದಂಥ ಒಪ್ಪಂದದ ವಿಚಾರಗಳನ್ನು ಅವ್ರ ಮುಂದೆ ಇಟ್ಟು ಈ ಬಾರಿ ಶತಾಯಗತೆಯ ಪಟ್ಟ ಪಡಿಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಇನ್ನು ಡಿಕೆಶಿ ಅವರ ಜೊತೆ ಅವರೊಬ್ಬರಷ್ಟೇ ಹೋಗ್ಲಿದ್ದು ಸದ್ಯ ಅಗತ್ಯ ಇದ್ರೆ ತಮ್ಮ ಶಾಸಕರ ಬೆಂಬಲದ ವಿಚಾರವನ್ನು ಕೂಡ ವರಿಷ್ಠರ ಗಮನಕ್ಕೆ ತರಲಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದ್ದು, ಸದ್ಯ ಈ ಬಾರಿಯ ದೆಹಲಿ ಭೇಟಿಯ ಸಂದರ್ಭದಲ್ಲಿ ನಾಯಕತ್ವ ವಿಚಾರ ಕುರಿತಂತ ಚರ್ಚೆಗೆ ಅಂತಿಮವಾದಂಥ ರೂಪ ಸ್ಪರ್ಶ ಸಿಗಲಿದೆ ಎಂಬತಕ್ಕಂಥ ನಿರೀಕ್ಷೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಅವರ ಬೆಂಬಲಿಗರದ್ದಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.